ಯುವ ಸಾಮಾಜಿಕ ಹೋರಾಟಗಾರ ಶೆಟ್ಟಹಳ್ಳಿ ಗ್ರಾಮದ ನವೀನ್ ಕೋಲಾರ ನಗರದ ಕುವೆಂಪು ಉದ್ಯಾನವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಟೇಕಲ್ ಬೆಟ್ಟದಲ್ಲಿನ ಕಿ 836 ಕಲ್ಲು ಗುತ್ತಿಗೆ ಪ್ರದೇಶವನ್ನ ಮಾಜಿ ಸಂಸದ ಎಸ್ ಮುನಿಸ್ವಾಮಿ ಅವರು ರಾಜೇಶ್ವರಿ ಇಂಪ್ರೋಕಾಂ ಪ್ರೈವೇಟ್ ಲಿಮಿಟೆಡ್ ಸಂಸ್ಥೆಗೆ ನೀಡಿರುವುದಾಗಿ ಆರೋಪಿಸಿದ್ದಾರೆ. ಇದೇ ವೇಳೆ ಬಂಗಾರಪೇಟೆ ತಾಲೂಕಿನ ಬೂದಿಕೋಟೆಯ ಮಾರ್ಕಂಡಯ್ಯ ಡ್ಯಾಂನಿಂದ ಮಾಲೂರು ತಾಲೂಕಿನ ಸುಮಾರು 187 ಹಳ್ಳಿಗಳಿಗೆ ನೀರು ಪೂರೈಸುವ ಟ್ಯಾಂಕ್ ಟೇಕಲ್ ಬೆಟ್ಟದ ಸಮೀಪದಲ್ಲಿರುವುದರಿಂದ ಕ್ವಾರಿ ಮತ್ತು ಕ್ರಷರ್ ಘಟಕಗಳಿಂದ ನೀರು ಸರಬರಾಜಿಗಾಗಿ ಗಂಭೀರ ಅಪಾಯ ಎದುರಾಗುವ ಸಾಧ್ಯತೆ ಇದೆ ಎಂದು ಅವರು ಎಚ್ಚರಿಸಿದ್ದಾರೆ. ಇನ್ನು ಸರ್ವೆ ನಂಬರ್ 233ರಲ್ಲಿ ಇರುವ ಕ್ವಾರಿ ಜಾಗವನ್ನು ಕೃಷ್ಣಮೂರ್ತಿ ಅವರಿಗೆ ಹಸ್ತಾಂತರಿಸಿ ಅಲ್ಲಿ ಕ್ರಷರ್ ಯಂತ್ರಗಳನ್ನು ಅಳವಡಿಸಲಾಗುತ್ತಿದೆ ಎಂಬ ಆರೋಪವು ಕೇಳಿಬಂದಿದೆ. ಪಕ್ಕದಲ್ಲೇ ಇರುವ ಕಿ 849 ಪ್ರದೇಶವನ್ನ ನಟರಾಜ್ ಅವರಿಗೆ ಲೀಸ್ ನೀಡಲಾಗಿದೆ ಎನ್ನಲಾಗಿದೆ. ಕ್ವಾರಿ ಚಟುವಟಿಕೆಗಳಿಂದ ಟೇಕಲ್ ಬೆಟ್ಟದ ಸುತ್ತಮುತ್ತಲಿನ 100 ಮನೆಗಳಿಗೆ ಅಪಾಯ ಎದುರಾಗುವ ಭೀತಿ ವ್ಯಕ್ತವಾಗಿದ್ದು, ಇಂತಹ ಸೂಕ್ಷ್ಮ ಪ್ರದೇಶದಲ್ಲಿ ಈ ಘಟಕಗಳನ್ನು ಸ್ಥಾಪಿಸುವುದು ಸಂಪೂರ್ಣ ಅನವಶ್ಯಕ ಮತ್ತು ಅಪಾಯಕಾರಿಯಾಗಿದೆ ಎಂದು ನವೀನ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಟೇಕಲ್ ಹೋಬಳಿ ಮಾರ್ಕಂಡೇಯ ಡ್ಯಾಮ್ ಇಂದ ಇಲ್ಲಿ ಟೇಕಲ್ ಬೆಟ್ಟದಲ್ಲಿ ಒಂದು ಟ್ಯಾಂಕ್ ಕಟ್ಟಿದ್ದಾರೆ. ಸುಮಾರು 100-180 ಹಳ್ಳಿಗೆ ನೀರು ಪೂರೈಕೆ ಒಂದು ಇದು ಪ್ರಾಜೆಕ್ಟ್. ಇದರ ಪಕ್ಕದಲ್ಲೇ QL ನಂಬರ್ 3836 ಹಾಗೂ 849 ಇದು ಮಾಜಿ ಸಂಸದರಾದ ಮುನಿಸ್ವಾಮಿ ಹಾಗೂ ನಟರಾಜ್ ಅನ್ನೋರ್ದು ಇಲ್ಲಿ ಲೀಸ್ ಕೊಟ್ಟಿದ್ದಾರೆ. ಇದು ಬಂದು ಕೃಷ್ಣಮೂರ್ತಿ ಅನ್ನೋರಿಗೆ ಟ್ರಾನ್ಸ್ಫರ್ ಆಗಿದೆ. ಇದು ಮುನಿಸ್ವಾಮಿ ಮಾಜಿ ಸಂಸದರಾದಂಥ ಮುನಿಸ್ವಾಮಿ ಅವ್ರದ ಕ್ವಾರಿ ಘಟಕ. ತದನಂತರ ಈಗ ರಾತ್ರಿ ಬನ್ನಳ್ಳಿಯಲ್ಲಿ ಎಲ್ಲೋ ಬ್ಲಾಸ್ಟಿಂಗ್ ಆಗಿ ಏನೋ ಇದಾಗಿ ಬಂಡೆ ಗುಡ್ಕೊಂಬಂದು ಯಾವುದೋ ದೇವ್ರ ದಯೆಯಿಂದ ಯಾವುದೋ ತೊಂದರೆ ಆಗದೆ ಮನೆಗಳ ಪಕ್ಕಕ್ಕೆ ಬಂದು ಹೋಗ್ಬಿಟ್ಟಿದೆ. ಈಗ ಕೃಷ್ಣಮೂರ್ತಿ ಅನ್ನೋರಿಗೆ ವರ್ಗಾವಣೆ ಆಗಿದೆ. ಈಗ ಅಲ್ಲಿ ಬ್ಲಾಸ್ಟ್ ಮಾಡಿದ್ರೆ ಆ ಟ್ಯಾಂಕ್ಗೂ ಪ್ರಾಬ್ಲಮ್ಮು. ಅಲ್ಲಿ ಈಗ ಸದ್ಯ ಆ ಟೇಕಲ್ ಗ್ರಾಮದಲ್ಲಿ ಬಡವರು ಬೆಟ್ಟದ ಪಕ್ಕದಲ್ಲಿ ಮನೆಗಳು ಕಟ್ಕೊಂಡಿದ್ದಾರೆ, ಅದಕ್ಕೂ ತೊಂದರೆ. ತಕ್ಷಣ ಇವೆಲ್ಲವೂ ಈ ಲೀಸು ಮತ್ತು ಆ ಕ್ರಷರ್ ಘಟಕ ಈಗ ಮಿಷಿನ್ಗಳು ಫಿಟ್ ಮಾಡ್ತಿರೋದು ಇವೆಲ್ಲವನ್ನು ಕ್ಯಾನ್ಸಲ್ ಮಾಡಬೇಕು. ಈ ಹಿನ್ನೆಲೆಯಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣ ಸ್ಥಳ ಪರಿಶೀಲನೆ ನಡೆಸಿ ಕ್ವಾರಿ ಮತ್ತು ಕ್ರಷರ್ ಘಟಕಗಳನ್ನು ರದ್ದುಗೊಳಿಸಬೇಕು ಎಂದು ಅವರು ಆಗ್ರಹಿಸಿದ್ದಾರೆ. ಇನ್ನೊಂದೆಡೆ ಶಾಸಕ KY ನಂಜೇಗೌಡ ಅವರು KDP ಸಭೆಯಲ್ಲಿ ಹೊಸ ಕ್ರಷರ್ಗಳಿಗೆ ಅವಕಾಶ ನೀಡಬಾರದು ಎಂದು ಸೂಚಿಸಿದ್ರು. ಈಗಿನ ಬೆಳವಣಿಗೆಗಳು ವಿರುದ್ಧವಾಗಿವೆ ಎಂದು ಪ್ರಶ್ನೆ ಎತ್ತಲಾಗಿದೆ. ಬನಹಳ್ಳಿ ಗ್ರಾಮದಲ್ಲಿಯೂ ಕ್ವಾರಿ ಕಾರ್ಯದಿಂದ ಕಲ್ಲು ಬಂಡೆಗಳು ಮನೆಗಳ ಮೇಲೆ ಬೀಳುವಂತಹ ಅಪಾಯ ಉಂಟಾಗಿದ್ದು ಸ್ಥಳೀಯರು ಆತಂಕ ವ್ಯಕ್ತಪಡಿಸಿದ್ದಾರೆ. ಈ ಬಗ್ಗೆ ಪ್ರಶ್ನಿಸಿದ ಯುವಕರ ಮೇಲೆಯೇ ಪ್ರಕರಣ ದಾಖಲಿಸುವ ಯತ್ನ ನಡೆಯುತ್ತಿದೆ ಎಂಬ ಆರೋಪವು ಕೇಳಿಬಂದಿದೆ. ಸತೀಶ್, ಈ ನ್ಯೂಸ್ ಟಿವಿ, ಕೋಲಾರ.